ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಮೈಸೂರು ಜಿಲ್ಲೆಯ ಶಾಸಕರು ಎಷ್ಟು ಶ್ರೀಮಂತರು, ಎಷ್ಟು ಓದಿದ್ದಾರೆ, ಎಲೆಕ್ಷನ್ ನಲ್ಲಿ ಹೆಚ್ಚು ಅಂತರದಿಂದ ಗೆದ್ದವರು ಯಾರು? ಈ ಪಟ್ಟಿಯಲ್ಲಿ ಸಿಎಂ ಸಿದ್ದರಾಮಯ್ಯ, ಎಚ್.ಸಿ. ಮಹದೇವಪ್ಪ, ಜಿ.ಟಿ. ದೇವೇಗೌಡ, ತನ್ವೀರ್ ಸೇಠ್ ರಂತಹ ನಾಯಕರು ಎಷ್ಟನೇ ಸ್ಥಾನದಲ್ಲಿ ಬರ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ಸಿದ್ದರಾಮಯ್ಯ, ವರುಣ. ಮೈಸೂರು ಜಿಲ್ಲೆಯ ವರುಣ ವಿಧಾನಸಭಾ ಕ್ಷೇತ್ರವನ್ನ ಕಾಂಗ್ರೆಸ್ನ ಸಿದ್ದರಾಮಯ್ಯ ಪ್ರತಿನಿಧಿಸುತ್ತಿದ್ದಾರೆ. ಇವರು ಮುಖ್ಯಮಂತ್ರಿ ಕೂಡ ಆಗಿದ್ದಾರೆ. ಇಂಥ ಸಿದ್ದರಾಮಯ್ಯ ಕುಟುಂಬದ ಬಳಿ ಹತ್ತತ್ರ 52 ಕೋಟಿ ಮೌಲ್ಯದ ಆಸ್ತಿ-ಪಾಸ್ತಿ ಇದೆ. ಈ ಮೂಲಕ ಜಿಲ್ಲೆಯ ಶ್ರೀಮಂತ ಎಂಎಲ್ಎ ಎನಿಸಿಕೊಂಡಿದ್ದಾರೆ. ಎಲೆಕ್ಷನ್ ನಲ್ಲಿ ಇವರು ಬರೋಬ್ಬರಿ 46,163 ವೋಟ್ಗಳಿಂದ ಜಯಭೇರಿ ಬಾರಿಸಿದ್ರು. ಬಿಎಸ್ಸಿ ಮತ್ತು ಎಲ್ಎಲ್ಬಿ ಪದವಿಗಳನ್ನ ಪಡೆದಿರೋ ಇವರಿಗೆ 76 ವರ್ಷ ವಯಸ್ಸು. ಜಿಡಿ ಹರೀಶ್ ಗೌಡ, ಹುಣಸೂರು. ಮೈಸೂರು ಜಿಲ್ಲೆಯ ಹುಣಸೂರು ಕ್ಷೇತ್ರವನ್ನ ಜೆಡಿಎಸ್ನ ಜಿಡಿ ಹರೀಶ್ ಗೌಡ ಪ್ರತಿನಿಧಿಸುತ್ತಿದ್ದಾರೆ. ಇವರ ಕುಟುಂಬದ ಬಳಿ 37 ಕೋಟಿ ಮೌಲ್ಯದ ಆಸ್ತಿ-ಪಾಸ್ತಿ ಇದೆ. ಎಲೆಕ್ಷನ್ ನಲ್ಲಿ ಇವರು ಬರೀ 2,412 ವೋಟ್ಗಳಿಂದ ಗೆದ್ದಿದ್ರು. ಬಿಇ ಪದವಿ ಪಡೆದಿರೋ ಇವರಿಗೆ 37 ವರ್ಷ ವಯಸ್ಸು. ಜಿಟಿ ದೇವೇಗೌಡ, ಚಾಮುಂಡೇಶ್ವರಿ. ಮೈಸೂರು ಜಿಲ್ಲೆಯ ಚಾಮುಂಡೇಶ್ವರಿ ಕ್ಷೇತ್ರವನ್ನ ಜೆಡಿಎಸ್ನ ಜಿಟಿ ದೇವೇಗೌಡ ಪ್ರತಿನಿಧಿಸುತ್ತಿದ್ದಾರೆ. ಇವರ ಕುಟುಂಬದ ಬಳಿ ಹತ್ತತ್ರ 23 ಕೋಟಿ ಮೌಲ್ಯದ ಆಸ್ತಿ-ಪಾಸ್ತಿ ಇದೆ. ಎಲೆಕ್ಷನ್ ನಲ್ಲಿ ಇವರು ಬರೋಬ್ಬರಿ 25,500 ವೋಟ್ಗಳಿಂದ ಗೆದ್ದಿದ್ರು. 8ನೇ ತರಗತಿವರೆಗೆ ಓದಿರೋ ಇವರಿಗೆ 74 ವರ್ಷ ವಯಸ್ಸು. ಕೆ ವೆಂಕಟೇಶ್, ಪಿರಿಯಾಪಟ್ಟಣ. ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ಕ್ಷೇತ್ರವನ್ನ ಕಾಂಗ್ರೆಸ್ನ ಕೆ ವೆಂಕಟೇಶ್ ಪ್ರತಿನಿಧಿಸುತ್ತಿದ್ದಾರೆ. ಇವರು ಸಚಿವರು ಕೂಡ ಹೌದು. ಇಂಥ ವೆಂಕಟೇಶ್ ಕುಟುಂಬದ ಬಳಿ 18 ಕೋಟಿ ಮೌಲ್ಯದ ಆಸ್ತಿ-ಪಾಸ್ತಿ ಇದೆ. ಎಲೆಕ್ಷನ್ ನಲ್ಲಿ ಇವರು 19,675 ವೋಟ್ಗಳಿಂದ ಗೆದ್ದಿದ್ರು. ಬಿಎಸ್ಸಿ ಪದವಿ ಪಡೆದಿರೋ ಇವರಿಗೆ 75 ವರ್ಷ ವಯಸ್ಸು. ಅನಿಲ್ ಚಿಕ್ಕಮಾದು, ಎಚ್ಡಿ ಕೋಟೆ ಎಸ್ಟಿ. ಮೈಸೂರು ಜಿಲ್ಲೆಯ ಎಚ್ಡಿ ಕೋಟೆ ಎಸ್ಟಿ ಮೀಸಲು ಕ್ಷೇತ್ರವನ್ನ ಕಾಂಗ್ರೆಸ್ನ ಅನಿಲ್ ಚಿಕ್ಕಮಾದು ಪ್ರತಿನಿಧಿಸುತ್ತಿದ್ದಾರೆ. ಇವರ ಕುಟುಂಬದ ಬಳಿ 15 ಕೋಟಿ ಮೌಲ್ಯದ ಆಸ್ತಿ ಇದೆ. ಎಲೆಕ್ಷನ್ ನಲ್ಲಿ ಬರೋಬ್ಬರಿ 34,939 ವೋಟ್ಗಳಿಂದ ಜಯಭೇರಿ ಬಾರಿಸಿದ್ರು. 10ನೇ ತರಗತಿವರೆಗೆ ಓದಿರೋ ಇವರಿಗೆ 35 ವರ್ಷ ವಯಸ್ಸು. ತನ್ವೀರ್ ಸೇಠ್, ನರಸಿಂಹರಾಜ. ಮೈಸೂರು ಜಿಲ್ಲೆಯ ನರಸಿಂಹರಾಜ ಕ್ಷೇತ್ರವನ್ನ ಕಾಂಗ್ರೆಸ್ನ ತನ್ವೀರ್ ಸೇಠ್ ಪ್ರತಿನಿಧಿಸುತ್ತಿದ್ದಾರೆ. ಇವರ ಕುಟುಂಬದ ಬಳಿ 9 ಕೋಟಿ ಮೌಲ್ಯದ ಆಸ್ತಿ ಇದೆ. ಎಲೆಕ್ಷನ್ ನಲ್ಲಿ ಬರೋಬ್ಬರಿ 31,120 ವೋಟ್ಗಳಿಂದ ಗೆದ್ದಿದ್ರು. ಬಿಬಿಎಂ ಪದವಿ ಪಡೆದಿರೋ ಇವರಿಗೆ 57 ವರ್ಷ ವಯಸ್ಸು. ಡಿ ರವಿಶಂಕರ್, ಕೆಆರ್ ನಗರ. ಮೈಸೂರು ಜಿಲ್ಲೆಯ ಕೆಆರ್ ನಗರ ಅಥವಾ ಕೃಷ್ಣರಾಜನಗರ ಕ್ಷೇತ್ರವನ್ನ ಕಾಂಗ್ರೆಸ್ನ ಡಿ ರವಿಶಂಕರ್ ಪ್ರತಿನಿಧಿಸುತ್ತಿದ್ದಾರೆ. ಇವರ ಕುಟುಂಬದ ಬಳಿ 7 ಕೋಟಿ ಮೌಲ್ಯದ ಆಸ್ತಿ ಇದೆ. ಎಲೆಕ್ಷನ್ ನಲ್ಲಿ ಇವರು 25,639 ವೋಟ್ಗಳಿಂದ ಗೆದ್ದಿದ್ರು. ಎಲ್ಎಲ್ಬಿ ಪದವಿ ಪಡೆದಿರೋ ಇವರಿಗೆ 48 ವರ್ಷ ವಯಸ್ಸು. ದರ್ಶನ್ ಧ್ರುವನಾರಾಯಣ್, ನಂಜನಗೂಡು ಎಸ್ಸಿ. ಮೈಸೂರು ಜಿಲ್ಲೆಯ ನಂಜನಗೂಡು ಎಸ್ಸಿ ಮೀಸಲು ಕ್ಷೇತ್ರವನ್ನ ಕಾಂಗ್ರೆಸ್ನ ದರ್ಶನ್ ಧ್ರುವನಾರಾಯಣ್ ಪ್ರತಿನಿಧಿಸುತ್ತಿದ್ದಾರೆ. ಇವರ ಕುಟುಂಬದ ಬಳಿ 4 ಕೋಟಿ ಮೌಲ್ಯದ ಆಸ್ತಿ ಇದೆ. ಎಲೆಕ್ಷನ್ ನಲ್ಲಿ ಇವರು ಬರೋಬ್ಬರಿ 47,607 ವೋಟ್ಗಳಿಂದ ಜಯಭೇರಿ ಬಾರಿಸಿದ್ರು. ವಿದೇಶದಲ್ಲಿ ಎಂಎಸ್ಸಿ ಸ್ನಾತಕೋತ್ತರ ಪದವಿ ಪಡೆದಿರೋ ಇವರಿಗೆ 29 ವರ್ಷ ವಯಸ್ಸು. ಡಾಕ್ಟರ್ ಎಚ್.ಸಿ. ಮಹದೇವಪ್ಪ, ಟಿ ನರಸೀಪುರ ಎಸ್ಸಿ. ಮೈಸೂರು ಜಿಲ್ಲೆಯ ಟಿ ನರಸೀಪುರ ಎಸ್ಸಿ ಮೀಸಲು ಕ್ಷೇತ್ರವನ್ನ ಕಾಂಗ್ರೆಸ್ನ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಪ್ರತಿನಿಧಿಸುತ್ತಿದ್ದಾರೆ. ಇವರು ಸಚಿವರು ಕೂಡ ಹೌದು. ಇಂಥ ಮಹದೇವಪ್ಪ ಕುಟುಂಬದ ಬಳಿ 3.82 ಕೋಟಿ ಮೌಲ್ಯದ ಆಸ್ತಿ ಇದೆ. ಎಲೆಕ್ಷನ್ ನಲ್ಲಿ ಇವರು 18,619 ವೋಟ್ಗಳಿಂದ ಗೆದ್ದಿದ್ರು. ಎಂಬಿಬಿಎಸ್ ಓದಿ ಡಾಕ್ಟರ್ ಎನಿಸಿಕೊಂಡಿರೋ ಇವರಿಗೆ 71 ವರ್ಷ ವಯಸ್ಸು. ಕೆ ಹರೀಶ್ ಗೌಡ, ಚಾಮರಾಜ. ಮೈಸೂರು ಜಿಲ್ಲೆಯ ಚಾಮರಾಜ ಕ್ಷೇತ್ರವನ್ನ ಕಾಂಗ್ರೆಸ್ನ ಕೆ ಹರೀಶ್ ಗೌಡ ಪ್ರತಿನಿಧಿಸುತ್ತಿದ್ದಾರೆ. ಇವರ ಕುಟುಂಬದ ಬಳಿಯೂ 3.82 ಕೋಟಿ ಮೌಲ್ಯದ ಆಸ್ತಿ ಇದೆ. ಎಲೆಕ್ಷನ್ ನಲ್ಲಿ 4,094 ವೋಟ್ಗಳಿಂದ ಗೆದ್ದಿದ್ರು. ಬಿಎ ಫೇಲ್ ಆಗಿರೋ
ಇವರಿಗೆ 51 ವರ್ಷ ವಯಸ್ಸು. ಟಿ.ಎಸ್. ಶ್ರೀವತ್ಸ ಕೃಷ್ಣರಾಜ ಮೈಸೂರು ಜಿಲ್ಲೆಯ ಕೃಷ್ಣರಾಜ ಕ್ಷೇತ್ರವನ್ನ ಬಿಜೆಪಿಯ ಟಿ.ಎಸ್. ಶ್ರೀವತ್ಸ ಪ್ರತಿನಿಧಿಸುತ್ತಿದ್ದಾರೆ. ಇವರ ಕುಟುಂಬದ ಬಳಿ ಕೇವಲ 48 ಲಕ್ಷ ಮೌಲ್ಯದ ಆಸ್ತಿ ಇರೋದಾಗಿ ಘೋಷಿಸಿಕೊಂಡಿದ್ದಾರೆ. ಈ ಮೂಲಕ ಜಿಲ್ಲೆಯಲ್ಲಿ ಕಮ್ಮಿ ಆಸ್ತಿ ಹೊಂದಿರೋ ಎಂಎಲ್ಎ ಎನಿಸಿಕೊಂಡಿದ್ದಾರೆ. ಎಲೆಕ್ಷನ್ ನಲ್ಲಿ ಇವರು 7,213 ವೋಟ್ಗಳಿಂದ ಗೆದ್ದಿದ್ರು. ಬಿಕಾಂ ಪದವಿ ಪಡೆದಿರೋ ಇವರಿಗೆ 57 ವರ್ಷ ವಯಸ್ಸು. ಹೀಗೆ ಮೈಸೂರು ಜಿಲ್ಲೆಯ ಒಟ್ಟು 11 ವಿಧಾನಸಭಾ ಕ್ಷೇತ್ರಗಳ ಪೈಕಿ 8 ಕ್ಷೇತ್ರಗಳನ್ನ ಕಾಂಗ್ರೆಸ್ ಶಾಸಕರು ಪ್ರತಿನಿಧಿಸುತ್ತಿದ್ರೆ 2 ಕ್ಷೇತ್ರಗಳಲ್ಲಿ ಜೆಡಿಎಸ್ ಮತ್ತು 1 ಕ್ಷೇತ್ರದಲ್ಲಿ ಬಿಜೆಪಿ ಎಂಎಲ್ಎ ಇದ್ದಾರೆ. ಎಲ್ಲ 11 ಎಂಎಲ್ಎಗಳ ಆಸ್ತಿಪಾಸ್ತಿಯನ್ನ ಒಟ್ಟು ಸೇರಿಸಿದ್ರೆ 173 ಕೋಟಿ ಆಗುತ್ತೆ. ಮೈಸೂರು ಜಿಲ್ಲೆಯ ನಂಬರ್ 1 ಎಂಎಲ್ಎ ಯಾರು? ಫ್ರೆಂಡ್ಸ್, ಮೈಸೂರು ಜಿಲ್ಲೆಯ ಶಾಸಕರಲ್ಲಿ ಹೆಚ್ಚು ಆಸ್ತಿಪಾಸ್ತಿ ಇರೋದು ಸಿಎಂ ಸಿದ್ದರಾಮಯ್ಯ ಕುಟುಂಬದ ಬಳಿ, ಬರೋಬ್ಬರಿ 52 ಕೋಟಿ. ಕಮ್ಮಿ ಆಸ್ತಿ ಇರೋದು ಬಿಜೆಪಿಯ ಶ್ರೀವತ್ಸ ಬಳಿ, ಬರೀ 48 ಲಕ್ಷ ಮೌಲ್ಯದ್ದು. ಹೆಚ್ಚು ಅಂತರದಿಂದ ಗೆದ್ದಿರೋದು ಕಾಂಗ್ರೆಸ್ನ ದರ್ಶನ್ ಧ್ರುವ ನಾರಾಯಣ್, ಬರೋಬ್ಬರಿ 47,607 ವೋಟ್ಗಳಿಂದ. ಕಮ್ಮಿ ಅಂತರದಲ್ಲಿ ಗೆದ್ದಿರೋದು ಜೆಡಿಎಸ್ನ ಜಿಡಿ ಹರೀಶ್ ಗೌಡ, ಬರೀ 2,412 ವೋಟ್ಗಳಿಂದ. ಹೆಚ್ಚು ಓದಿರೋದು ಕಾಂಗ್ರೆಸ್ನ ದರ್ಶನ್ ಧ್ರುವ ನಾರಾಯಣ್, ಎಂಎಸ್ಸಿ ಸ್ನಾತಕೋತ್ತರ ಪದವಿ. ಕಮ್ಮಿ ಓದಿರೋದು ಜೆಡಿಎಸ್ನ ಜಿಟಿ ದೇವೇಗೌಡ, 8ನೇ ತರಗತಿವರೆಗೆ. ಹೆಚ್ಚು ವಯಸ್ಸಾಗಿರೋದು ಸಿದ್ದರಾಮಯ್ಯಗೆ, 76 ವರ್ಷ. ವಯಸ್ಸಲ್ಲಿ ಚಿಕ್ಕವರು ದರ್ಶನ್ ಧ್ರುವ ನಾರಾಯಣ್, 29 ವರ್ಷ. ಸೋ ಫ್ರೆಂಡ್ಸ್, ಇದಿಷ್ಟು ಮೈಸೂರು ಜಿಲ್ಲೆಯ ಶಾಸಕರು ಎಷ್ಟು ಶ್ರೀಮಂತರು, ಎಷ್ಟು ಓದಿದ್ದಾರೆ, ಹೆಚ್ಚು ಅಂತರದಿಂದ ಗೆದ್ದವರು ಯಾರು. ಈ ಪಟ್ಟಿಯಲ್ಲಿ ಸಿಎಂ ಸಿದ್ದರಾಮಯ್ಯ, ಎಚ್.ಸಿ. ಮಹದೇವಪ್ಪ, ಜಿಟಿ ದೇವೇಗೌಡ, ತನ್ವೀರ್ ಸೇಠ್ ರಂತಹ ನಾಯಕರು ಎಷ್ಟನೇ ಸ್ಥಾನದಲ್ಲಿ ಬರ್ತಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರಲ್ಲಿ ಯಾರು ಒಳ್ಳೆ ನಾಯಕ ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.